ಈ ಜಗತ್ತೊಳಗೆ ಅದೆಷ್ಟೋ ನಗರಗಳದ, ಆದರೆ ರಾಜಸ್ಥಾನಿನ ಈ ಒಂದು ಊರಿನ ಕಥೆನೇ ಬೇರೆ. ಒಂದು ಕಡೆ ಮರುಭೂಮಿ, ಇನ್ನೊಂದು ಕಡೆ ಕಣ್ಣು ಹಾಯಿಸಿದಷ್ಟೆಲ್ಲ ನೀಲಿ ಬಣ್ಣದ ಮಣಿಗಳು. ಅದರ ಮಧ್ಯೆ ತಲೆ ಎತ್ತಿ ನಿಂತಿರೋ 500 ವರ್ಷ ಹಳೆಯ ಸಾಮ್ರಾಜ್ಯ. ವೆಲ್ಕಮ್ ಟು ದ ಬ್ಲೂ ಸಿಟಿ ಆಫ್ ರಾಜಸ್ಥಾನ್, ಜೋಧ್ಪುರ್. ನಾವು ಜೈಸಲ್ಮೇರಿಂದ ಜೋಧ್ಪುರ್ ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡಿ ಟ್ರೈನ್ ಬುಕ್ ಮಾಡಿದ್ವಿ. ಜೈಸಲ್ಮೇರ್ ಒಳಗೆ ನಾವಿದ್ದಿದ್ದು ಹಾಚಿ ಹಾಸ್ಟೆಲ್ಗಳು. ಸ್ಟೇ ಅಂತೂ ಚಲೋ ಇತ್ತು. ನಮಗೆ ಸ್ಯಾಂಡ್ ಡ್ಯೂನ್ಸ್ ಪ್ಯಾಕೇಜು ಅವರ ಮಾಡಿಕೊಟ್ಟಿದ್ರು. ಸೊ ಅಲ್ಲಿಂದ ನಾನು ಮತ್ತು ನಮ್ಮ ದೋಸ್ತ ಆನಂದ್ ಸೇರಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ರೈಲ್ವೆ ಸ್ಟೇಷನ್ ಕಡೆ ಹೊರಟ್ವಿ. ಜೈಸಲ್ಮೇರ್ ಸ್ಟೇಷನ್ ನೋಡಿ ನಮಗೆ ಶಾಕ್ ಆಯ್ತು. ಯಾಕಂತಂದ್ರೆ ಜೈಸಲ್ಮೇರ್ ಏರ್ಪೋರ್ಟ್ಗಿಂತ ಜೈಸಲ್ಮೇರ್ ರೈಲ್ವೆ ಸ್ಟೇಷನ್ ಭಾಳ ದೊಡ್ಡದಿತ್ತು. ಒಂದು ಟ್ರೈನ್ ಇಲ್ಲೇ ಫಸ್ಟ್ ಪ್ಲಾಟ್ಫಾರ್ಮ್ ಒಳಗೆ ಐತಿ. ನೋಡ್ರಿ ಇವತ್ತಿನ ಟ್ರೈನ್ ನಮ್ಮದು ಸಬರ್ಮತಿ ಎಕ್ಸ್ಪ್ರೆಸ್. ಸಬರ್ಮತಿ ಫುಲ್ ಎಕ್ಸೈಟ್ಮೆಂಟ್ ಒಳಗೆ ನಾವು ನಮ್ಮ ಸೀಟ್ ಹುಡುಕಿ ಹೋಗಿ ಕುಂತ್ವಿ. ಸ್ವಲ್ಪ ಹೊತ್ತಿಗೆ ಟ್ರೈನು ಹೊರಡೋಕೆ ಶುರು ಆಯ್ತು. ಈ ಟ್ರೈನ್ ಜೈಸಲ್ಮೇರಿಂದ ಜೋಧ್ಪುರ್ ಹೋಗ್ಬೇಕಂದ್ರೆ ಪೂರ್ತಿ ಥಾರ್ ಡೆಸರ್ಟನ್ನು ಕವರ್ ಮಾಡಿ ಹೋಗ್ತಿತ್ತು. ಸೊ ಇದೊಂದು ನಮಗೆ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ವೆಲ್ಕಮ್ ಟು ಜೋಧ್ಪುರ್. ಟೈಮ್ 9:17 ಆತ. ಜೋಧ್ಪುರ್ ಬಂದು ರೀಚ್ ಆದ್ವಿ ನಾವು ಈಗ ಜಸ್ಟ್. ಈಗ ನೆಕ್ಸ್ಟ್ ಹೋಗೋದು ಊಟ ಮಾಡೋದಿಲ್ಲ, ಹೋಗಿ ರೂಮ್ಗೆ ಬ್ಯಾಗ್ ಅದು ಇಟ್ಟು ಬಂದು ಕಾರ ಆಮೇಲೆ ಊಟ ಮಾಡೋದು. ನಡಿ ನಡಿ. ಗುಡ್ ಮಾರ್ನಿಂಗ್. ಈಗ ಜೋಧ್ಪುರ್ ಒಳಗದೇವೆ ನಾವು. ಟೈಮ್ ಎಕ್ಸಾಕ್ಟ್ಲಿ 9:30 ಆಗೈತಿ. ಈ ನೆಕ್ಸ್ಟ್ ಮೆಹರಂಗರ್ ಪೋರ್ಟಿಗೆ ಹೋಗ್ಬೇಕು. ಫುಲ್ ಚಿಕ್ಕ ದಾರಿ ಒಳಗೆ ನಾವು ನಡ್ಕೊತ ಪೋರ್ಟ್ ಕಡೆ ಹೋಗಕ್ಕೆ ಶುರು ಮಾಡಿದ್ವಿ. ಹಂಗೆ ಹೋಗುವಾಗ ಅಕ್ಕಪಕ್ಕ ಎಲ್ಲ ಬ್ಲೂ ಮನೆಗಳೆಲ್ಲ ನೋಡ್ಕೊತ ಹೋದ್ವಿ. ಹಂಗೆ ಸಣ್ಣ ಬೀತೆಣ್ಣೆಲ್ಲ ಕ್ರಾಸ್ ಮಾಡ್ಕೊತ ಹೋಗಿ ಪೋರ್ಟ್ ರೀಚ್ ಆದ್ವಿ. ಪೋರ್ಟ್ ರೀಚ್ ಆದಮೇಲೆ ನಮಗೆ ಕಹಾನಿ ಮೇ ಟ್ವಿಸ್ಟ್ ಅಂತ ಅನ್ನೋ ಹಾಗೆ ನಮಗೊಂದು ಟ್ವಿಸ್ಟ್ ಕಾದಿತ್ತು. ಯಾಕಂತಂದ್ರೆ ನಾವು ರೀಚ್ ಆಗಿದ್ದು ಪೋರ್ಟಿನ ಬ್ಯಾಕ್ ಗೇಟ್ಗೆ, ಬಟ್ ನಾವು ಹೋಗಬೇಕಾಗಿರೋದು ಪೋರ್ಟಿನ ಫ್ರಂಟ್ ಗೇಟ್ಗೆ. ಆದರೆ ಈ ಗೇಟನ್ನು ಏನು ಕಡಿಮೆ ಇರಲಿಲ್ಲ. ವೆಲ್ಕಮ್ ಟು ಮೆಹರಂಗರ್.
ಜೋಧ್ಪುರ್ ಮತ್ತು ಅದರದ ಕಿರೀಟನ ಆದಂಥ ಮೆಹರಂಗರ್ ಫೋರ್ಟ್ ಇದನ್ನು 1459 ರಾವ್ ಜೋಧಾ ಅವರು ನಿರ್ಮಾಣ ಮಾಡ್ತಾರೆ. ಮೆಹರಂಗರ್ ಅನ್ನೋ ಹೆಸರು ಸಂಸ್ಕೃತದಿಂದ ಬಂದಿದ್ದು. ಮಿಹಿರ್ ಅಂದರೆ ಸಣ್ಣ, ಗರ್ ಅಂದರೆ ಪೋರ್ಟ್. ಸೊ ಅದು ಸಂಸ್ಕೃತದಲ್ಲಿ ಸನ್ ಪೋರ್ಟ್ ಅಂತ. ಇನ್ನು ಪೋರ್ಟ್ ಒಳಗೆ ಹೋಗ್ಬೇಕಂದ್ರೆ ನಿಮಗೆ ಅಲ್ಲಿ ಎಂಟ್ರಿ ಫೀಸ್ ಇರುತ್ತೆ ₹100, ಮತ್ತು ಫಾರಿನರ್ಸ್ ಇದ್ದರೆ ಅವರಿಗೆ ₹600 ಇರುತ್ತೆ. ಪೋರ್ಟ್ ಎಂಟ್ರಿ ಆದಾಗ ನಿಮಗೆ ಸಿಗುವುದು ಮ್ಯೂಸಿಯಂ. ಸೊ ಅಲ್ಲಿ ನೀವು ರಾಜಮನೆತದ ಹಳೆ ಪಲ್ಲಕ್ಕಿಗಳು, ಅವರ ಕಾಸ್ಟ್ಯೂಮ್, ಆರ್ಮರಿ, ಹಂಗೆ ಹಿಸ್ಟೋರಿಕ್ ಪೇಂಟಿಂಗ್ ಸಹ ನೋಡ್ಬೋದು. ಇಲ್ಲಿ 3 ಪ್ರಮುಖ ಅರಮನೆಗಳಿದಾವೆ. ಯಾವುವು ಅಂದರೆ ಶೀಶ್ ಮಹಲ್, ಫೂಲ್ ಮಹಲ್ ಹಾಗೂ ಮೋತಿ ಮಹಲ್. ಇನ್ನು ಅರಮನೆಯಿಂದ ಹೊರಗೆ ಬಂದು ಕೋಟೆಯ ವಾಲ್ ಮೇಲೆ ನಿಂತು ನೋಡಿದರೆ ಇಡೀ ಜೋಧ್ಪುರ್ ಸಿಟಿನೇ ಕಾಣಿಸುತ್ತೆ ನಿಮ್ಗೆ. ಅದರ ಜೊತೆಗೆ ನಿಮಗೆ ಕೆನಾನ್ ಕಲೆಕ್ಷನ್ ಸಹ ನೋಡೋಕೆ ಸಿಗುತ್ತೆ. ಬೈರಂಗನ್ ಪೋರ್ಟ್ ನೋಡಿದೀವಿ ರೀ. ಈಗ ಭಾರಿ ಐತೆ, ಮಸ್ತ್ ಐತೆ, ಭಾಳ ಕೆಟ್ಟ ದೊಡ್ಡದೈತೆ. ಹಂಗೆ ಅಡ್ಡಾಡಕ್ಕೆ ಸಾಕಾಗ್ತೈತಿ. ಬೆಳಗ್ಗೆ ಒಂದು 10 ಗಂಟೆಗೆ ಶುರು ಮಾಡಿದ್ವಿ. ಈಗ 11:30, 12:30, 1 ಗಂಟೆ ಆಗಿ ಬಂದೈತಿ. ಒಂದು 3 ತಾಸು 4 ತಾಸು ಬೇಕು ರೀ ನೋಡ್ಬೇಕಂದ್ರೆ. ಭಾಳ ದೊಡ್ಡದೈತಿ, ಮಸ್ತ್ ಐತಿ. ಒಳಗೆಲ್ಲ ನೋಡೋಕೆ ಮ್ಯೂಸಿಯಮ್ ಐತಿ. ಆಮೇಲೆ ಹಳೆ ವಾರ್ಫೇರ್ದು ಎಲ್ಲ ವೆಪನ್ಸ್ ಎಲ್ಲ ಇಟ್ಟಾರು. ಮತ್ತು ಗನ್ಸ್ ಅದಾವು, ಸಾಡು ಎಲ್ಲ ಅದಾವೆ, ಎಲ್ಲ ಥರದ್ದು. ಅವ್ರದ್ದು ಡ್ರೆಸ್ ಅದು ಎಲ್ಲ ಐತಿ. ಆಮೇಲೆ 3 ದಿನ ಅರಮನೆ ಎಲ್ಲ ಅದಾವಲ್ಲಿ, ರೂಮ್ಸ್ ಅವ್ರದ್ದು ಎಲ್ಲ ಚಲೋ ಅದಾವೆ. ಈಗ ನೆಕ್ಸ್ಟ್ ಘಂಟಾಘರ್ ಮತ್ತು ಜಸ್ವಂತ್ ತಾಡ ಅಂತ 2 ಪ್ಲೇಸ್ ಅದಾವೆ, ಅವ್ನು ನೋಡಕ್ಕೆ ಹೊಂಟೇವ್ರಿ. ಬ್ಲೂ ಸ್ಟ್ರೀಟ್ಸ್ ಎಲ್ಲ ನೋಡ್ಕೊಂಡು ನಾವು ನೆಕ್ಸ್ಟ್ ಸರ್ದಾರ್ ಮಾರ್ಕೆಟ್ ಕಡೆ ಹೊರಟ್ವಿ.
ಘಂಟಾಘರ್ ಸರ್ದಾರ್ ಮಾರ್ಕೆಟಿನ ಮೇನ್ ಲ್ಯಾಂಡ್ ಮಾರ್ಕ್ ಅಂತಲೇ ಹೇಳ್ಬೋದು. ಮೀಟರ್ನ ಈ ರೆಡ್ ಸ್ಟೋನ್ ಟವರಲ್ಲಿ ನಿಮಗೆ ಇನ್ನೂ ವರ್ಕಿಂಗ್ ಬ್ರಿಟಿಷ್ ಕ್ಲಾಕ್ ಮೆಕ್ಯಾನಿಸಮ್ ಸಹ ನೋಡೋಕೆ ಸಿಗುತ್ತೆ. ಸರ್ದಾರ್ ಮಾರ್ಕೆಟಿಂದ ನಾವು ಜಸ್ವಂತ್ ತಾಡ ಕಡೆ ಹೊರಟ್ವಿ. ಹೋಗೋ ದಾರಿ ಒಳಗೆ ನಮಗೆ ಗುಲಾಬ್ ಸಾಗರ್ ಲೇಕ್ ಮತ್ತು ತೂರ್ಜಿಕಾ ಜಲಹಾರ ನೋಡೋಕೆ ಸಿಕ್ತು. ಸೊ ಈ ಎರಡೂ ವಾಟರ್ ಸೋರ್ಸ್ ಆಗ ಜೋಧ್ಪುರಿನ ಮೇನ್ ವಾಟರ್ ಸೋರ್ಸ್ ಆಗಿತ್ತು. ಜಸ್ವಂತ್ ತಾಡ ಒಂದು ಅದ್ಭುತವಾದ ವೈಟ್ ಸ್ಟೋನ್ ಮಾರ್ಬಲ್ ಕಟ್ಟಡ. ಇದನ್ನು 1899 ಒಳಗೆ ಮಹಾರಾಜ ಸರ್ದಾರ್ ಸಿಂಗ್ ಅವರು ಅವರ ತಂದೆಯಾದ 2ನೇ ಜಸ್ವಂತ್ ಸಿಂಗ್ ಅವರ ನೆನಪಿಗಾಗಿ ಕಟ್ತಾರೆ. ಸೊ ಹಾಗಾಗಿ ಇದಕ್ಕೆ ಇನ್ನೊಂದು ಹೆಸರು ಸಹ ಬಂತು, ಅದೇನಂತಂದ್ರೆ ತಾಜ್ ಮಹಲ್ ಆಫ್ ಮಾರ್ಬಲ್. ಇವೆಲ್ಲ ಪ್ಲೇಸನ್ನು ನಾವು ನಡ್ಕೊಂಡೇ ಕಂಪ್ಲೀಟ್ ಮಾಡಿದ್ವಿ. ವಾಪಸ್ ನಮ್ಮ ರೂಮ್ ರೀಚ್ ಆಗೋ ಅಷ್ಟರಲ್ಲಿ ನಮಗೆ ಸುಸ್ತಾಗಿ ಹೊಟ್ಟೆ ಅಂತೂ ತುಂಬ ಹಸ್ತಿತ್ತು. ಹಂಗೆ ಅಲ್ಲೇ ಊಟ ಮಾಡಿ ಬಂದು ಮಲಗಿದ್ವಿ. ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೂ. ಜೋಧ್ಪುರದಾಗಂತೂ ಫುಲ್ ಥಂಡಿ ಐತಿ. ಇಲ್ಲಿ ಒಂದು 5:30 ಬೆಳಿಗ್ಗೆ. ಈಗ ಇಲ್ಲಿ ಬಸ್ ಸ್ಟ್ಯಾಂಡ್ ನಡ್ಕೊಂಡು ಹೊಂಟೆ ನಾವು. ನಿನ್ನೆ ಫುಲ್ ಸಾಕಾಗಿತ್ತು, ಬಂದು ಮಕ್ಕೊಂಡಿದ್ದು ಗೊತ್ತಿಲ್ಲ. ನಾವು ಮಾಡಿದ್ದು ಬಂದು ಮಕ್ಕೊಂಡಿದ್ದು. ವಾಪಸ್ 4:30 ಕಡೆ ಎದ್ದು ರೆಡಿಯಾಗಿ ಈ ಬಸ್ ಸ್ಟ್ಯಾಂಡ್ ಕಡೆ ಹೊಂಟೇವಿ. ಫುಲ್ ಥಂಡಿ ಐತಿ. ಬಸ್ ಸ್ಟ್ಯಾಂಡಿಗೆ ಬಂದಿವ್ರಿ. ನನಗೆ ಇಲ್ಲೈತಿ ಬಸ್. ಇದು ಬಸ್ ಇದರಿಂದ ವಾಪಸ್ ಜೈಸಲ್ಮೇರ್ ಹೋಗ್ಬೇಕು ನಾವು. ಬಸ್ ಸ್ಟ್ಯಾಂಡ್ ದೊಡ್ಡದೈತೆ, ಬಿಟ್ಟೆ ಬಿಗ್. ಜೋಧ್ಪುರಿಂದ ಜೈಸಲ್ಮೇರ್ ವಾಪಸ್ ರಿಟರ್ನ್ ಆಗುವಾಗ ನಾವು ಗೌರ್ಮೆಂಟ್ ಬಸ್ಸಿಂದ ಬಂದ್ವಿ. ಇದು ತಾರ್ ಮರುಭೂಮಿ ಒಳಗೆ ಹಸಿನ ಬರ್ತೈತಿ. ಬಟ್ ಲಾಸ್ಟ್ ಟೈಮ್ ನಾವು ಟ್ರೈನಲ್ಲಿ ಹೋದಾಗ ಜನ ಇರಲಿಲ್ಲ. ಆದ್ರೆ ನಮ್ಮ ಬಸ್ಸು ಎಲ್ಲ ಹಳ್ಳಿಗೂ ಸ್ಟಾಪ್ ಮಾಡಿ ಹೋಗೋದ್ರಿಂದ ಜನರನ್ನ ಅತಿ ಹತ್ತಿರದಿಂದ ನೋಡೋಕೆ ಸಿಕ್ತು. ಅವರ್ಸ್ ಬಸ್ ಜರ್ನಿ ಮುಗಿಸಿ ನಾವು ಜೈಸಲ್ಮೇರ್ ರೀಚ್ ಆದ್ವಿ. ಜೈಸಲ್ಮೇರಿಂದ ಏರ್ಪೋರ್ಟಿಗೆ ಆಟೋಯಿಂದ ಹೋದ್ವಿ. ಅಲ್ಲಿಂದ ನಮ್ಮ ವಿಮಾನ ಪ್ರಯಾಣ ಮಣೆಯತ್ತ ಸಾಗಿತ್ತು. The blue city may be behind us, but the memories will stay with us forever. One journey ends here and another begins on next road. Until then, stay curious and keep exploring. Thank you.